ಒಂದಿನ ಒಂದು ಊರಿನ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ಗೆ ಅಂತ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಬಂದು ನಿಲ್ಲುತ್ತೆ. ಅಲ್ಲಿ ಪೆಟ್ರೋಲ್ ಹಾಕುವ ಹುಡುಗ ಆ ಕಾರನ್ನ ಹಾಗೆ ನೋಡ್ತಾ ಒಂದು ಕ್ಷಣ ಶಾಕ್ ಆಗ್ತಾನೆ. ಹಾಗೂ ಆ ಕಾರನ್ನ ನೋಡ್ತಾನೆ ನಿಲ್ತಾನೆ. ಆ ಕಾರನ್ನ ನೋಡಿದ್ಮೇಲೆ ಅವನಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಆಗ ಆ ಕಾರಿನ ಒಳಗಡೆಯಿಂದ ಅದರ ಓನರ್ ಕೆಳಗಡೆ ಇಳಿದು ಆ ಹುಡುಗನಿಗೆ ಹೇಳ್ತಾನೆ, ಇದರಲ್ಲಿ 3,000 ರೂಪಾಯಿ ಪೆಟ್ರೋಲ್ ಹಾಕು ಅಂತ. ಆಗ ಆ ಹುಡುಗ ಪೆಟ್ರೋಲ್ ಹಾಕೋಕೆ ಅಂತ ಶುರು ಮಾಡ್ತಾನೆ. ಪೆಟ್ರೋಲ್ ಹಾಕ್ತಾ ಹಾಕ್ತಾ ಆ ಕಾರನ್ನ ಹಾಗೆ ನೋಡ್ತಾನೆ ಇರ್ತಾನೆ. ಆ ಹುಡುಗನಿಗೆ ಮಾಲೀಕ ಕೇಳ್ತಾನೆ, ಏನಪ್ಪ ಹಾಗೆ ನೋಡ್ತಾ ಇದೀಯಾ? ಹುಡುಗ ಹೇಳ್ತಾನೆ, ಸರ್, ನನಗೂ ಇಂತಹ ಕಾರಲ್ಲಿ ತಿರುಗಾಡಬೇಕು ಅಂತ ತುಂಬಾ ಆಸೆ ಇದೆ. ನಾನು ನಿಮ್ ತರಹ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಮಾಲೀಕ ಹೇಳ್ತಾನೆ, ನೀನು ಕೂಡ ನಂತರ ಕಷ್ಟಪಡು. ನಂತರ ಕಷ್ಟಪಟ್ರೆ ನೀನು ನಂತರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಹಾಗೂ ನಂತರ ಇಂತಹ ದೊಡ್ಡ ಕಾರಲ್ಲಿ ತಿರುಗಾಡಬಹುದು ಅಂತ ಹೇಳಿ ಅವನಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಾಳೆ ನನ್ನ ಆಫೀಸ್ಗೆ ಬಾ, ನಿನಗೆ ಬಿಸ್ನೆಸ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮನುಷ್ಯ ಅಲ್ಲಿಂದ ಹೋದ್ಮೇಲೆ ಆ ಹುಡುಗ ಯೋಚನೆ ಮಾಡ್ತಾನೆ, ಆ ಕಾರ್ಡನ್ನು ನೋಡ್ತಾ ಈ ಮನುಷ್ಯ ನನಗೆ ಅಂತದ್ದೇನು ಹೇಳ್ಬೋದು, ನನ್ನ ತಲೆಯಲ್ಲಿ ಅಂತದ್ದು ಕೆಟ್ಟದ್ದೇನಾದ್ರೂ ತುಂಬಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಈಗಿನ ಜನ ಸರಿ ಇಲ್ಲ ಅಂತ ಆ ಕಾರ್ಡನ್ನ ಅಲ್ಲೇ ಡಸ್ಟ್ಬಿನ್ ನಲ್ಲಿ ಎಸೆದು ಬಿಡ್ತಾನೆ. ಆ ಹುಡುಗನ ಪೆಟ್ರೋಲ್ ಹಾಕೋ ಕೆಲಸ ಹಾಗೇನೆ ಸಾಕ್ತಾ ಇರುತ್ತೆ. ಹೀಗೆ ದೊಡ್ಡ ದೊಡ್ಡ ಕಾರುಗಳು ಬರೋದು, ಇವನು ಬಾಯಿ ತೊರ್ಕೊಂಡು ಅಂತ ಕಾರುಗಳನ್ನ ನೋಡೋದು, ಹಾಗೆ ಸಾಕ್ತಾನೆ ಇರುತ್ತೆ. 3 ವರ್ಷಗಳ ನಂತರ ಅದೇ ಪೆಟ್ರೋಲ್ ಬಂಕ್ ನಲ್ಲಿ ಅದೇ ತರಹದ ಮೆರ್ಸಿಡೀಸ್ ಬೆನ್ಸ್ ಕಾರ್ ಒಂದು ಬಂದು ನಿಲ್ಲುತ್ತೆ. ಆದ್ರೆ ಅದರೊಳಗಿನ ವ್ಯಕ್ತಿ ಮಾತ್ರ ಬೇರೆ ಇರ್ತಾನೆ. ಕಾರಿಂದ ಕೆಳಗಡೆ ಇಳಿದು ಬಂದು ಹೇಳ್ತಾನೆ, ಈ ಗಾಡಿಲಿ 3,000 ರೂಪಾಯಿ ಪೆಟ್ರೋಲ್ ಹಾಕು ಅಂತ. ಆ ಹುಡುಗ ಕಾರಲ್ಲಿ ಪೆಟ್ರೋಲ್ ಹಾಕ್ತಾ ಆ ಕಾರನ್ನೇ ನೋಡ್ತಾ ಇರ್ತಾನೆ. ಆಗ ಆ ಮಾಲೀಕ ಕೇಳ್ತಾನೆ, ಹೀಗೆ 3 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಇದೇ ತರಹದ ಒಂದು ಕಾರ್ ಬಂದು ನಿಂತಿತ್ತು. ಆ ಹುಡುಗ ಹೇಳ್ತಾನೆ, ಹಾ ಹೌದು, ನಿಮಗೆ ಗೊತ್ತು, ಆ ಕಾರಲ್ಲಿದ್ದ ಒಬ್ಬ ವ್ಯಕ್ತಿ ನಿನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾರೆ, ಅದು ಕೂಡ ನಿನಗೆ ನೆನಪಿರ್ಬೇಕು ಅಲ್ವಾ? ಅದಕ್ಕೆ ಆ ಹುಡುಗ ಹೇಳ್ತಾನೆ, ಹೌದು ನನಗೆ ನೆನಪಿದೆ, ಆದ್ರೆ ಆ ವಿಸಿಟಿಂಗ್ ಕಾರ್ಡ್ ನಾನು ಡಸ್ಟ್ಬಿನ್ಗೆ ಎಸೆದ್ಬಿಟ್ಟೆ ಅಂತ ಹೇಳ್ತಾನೆ. ಮಾಲೀಕ ಹೇಳ್ತಾನೆ, ನಾನು ಇದೇ ಪೆಟ್ರೋಲ್ ಬಂಕ್ ನಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದೆ, ನೀನ್ ಎಸೆದ ಆ ವಿಸಿಟಿಂಗ್ ಕಾರ್ಡ್ ನಾನ್ ತಗೊಂಡೆ. ಆ ಕಾರ್ಡ್ ಕೈಯಲ್ಲಿ ತಗೊಂಡು ಒಂದು ಕ್ಷಣ ಯೋಚನೆ ಮಾಡಿದೆ, ಇವನ್ ತರ ನಾನು ಕೂಡ ಈ ವಿಸಿಟಿಂಗ್ ಕಾರ್ಡ್ ಅನ್ನ ಎಸೆದ್ಬಿಟ್ರೆ, ಈ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ನನ್ನತ್ತ ಮುಟ್ಟಾಳ ಯಾರು ಇಲ್ಲ ಅಂತ ತಿಳ್ಕೊಂಡು ಆ ಮನುಷ್ಯನಿಗೆ ಫೋನ್ ಮಾಡಿದೆ. ಹಾಗೂ ಮಾರನೇ ದಿನ ಅವ್ರ ಹತ್ರ ಹೋಗಿ ಕಾರ್ಡ್ ತೋರಿಸಿದೆ. ಆಗ ಅವ್ರಿಗೆ ನನಗೆ ಬಿಸ್ನೆಸ್ ಹೇಗೆ ಮಾಡೋದನ್ನ ಹೇಳ್ಕೊಟ್ರು. ಈಗ 3 ವರ್ಷದ ನಂತರ ನಾನು ಈ ಕಾರಿನ ಓನರ್ ಆಗಿದ್ದೀನಿ. ನೀನ್ ಕೂಡ ನನ್ನ ಹಾಗೆ ಮಾಡಿದ್ರೆ, ಆ ಅವಕಾಶನ ಮಿಸ್ ಮಾಡ್ಕೊಳ್ದೆ ಅವರನ್ನ ಭೇಟಿಯಾಗಿದ್ರೆ ನೀನ್ ಕೂಡ ನಂತರ ಆಗ್ತಿದ್ದೆ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ, ಅದಕ್ಕೆ ಇನ್ನು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕ್ತಿದ್ಯಾ. ಲೈಫಲ್ಲಿ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಅದನ್ನ ಸ್ವಚ್ಛ ಮನಸ್ಸಿನಿಂದ ಆ ಅವಕಾಶನ ಯೂಸ್ ಮಾಡ್ಕೋಬೇಕು. ನಿಮಗೆ ಯಾವುದೇ ಅವಕಾಶ ಸಿಕ್ಕರೂ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅವಕಾಶ ಪದೇ ಪದೇ ಬರಲ್ಲ. ಚಿಕ್ಕ ಅವಕಾಶವನ್ನ ಸರಿಯಾದ ಮಾರ್ಗದಲ್ಲಿ ಎಫರ್ಟ್ ಹಾಕಿ ಕೆಲಸ ಮಾಡಿ, ಅದೇ ಅವಕಾಶ ನಿಮ್ಮ ಜೀವನನೇ ಬದಲಾಯಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.